ಅದಕ್ಕೆ ಬೇಕಾಗಿರೋ ತನಿಖಾ ವ್ಯವಸ್ಥೆಗಳನ್ನ ಅವರು ಸಪರೇಟ್ ಆಗಿ ಮಾಡ್ಕೊಳ್ಳಿ. ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಫಾರ್ ಇಟ್. ಬಟ್ ಅದಕ್ಕೂ ನನ್ನ ಡಿವೋರ್ಸ್ ಕೇಸ್ಗೂ ದಯವಿಟ್ಟು ಲಿಂಕ್ ಮಾಡಬೇಡಿ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಅವತ್ತು ಅಲ್ಲಿ ಬಂದ ಪೊಲೀಸ್ ಒರಿಜಿನಲ್ ಆದ್ರೇನು ಫೇಕ್ ಆದ್ರೇನು, ಇವರು ಆ ರೂಮ್ ಅಲ್ಲಿ ಇವ್ರ ಅಸಿಸ್ಟೆಂಟ್ ಜೊತೆ ಸಿಕ್ಬಿದ್ರು ಅನ್ನೋದು ಮಾತ್ರ ಫೇಕ್ ಅಲ್ವಲ್ಲ? ಅಲ್ಲಿ ಸಿಕ್ಕಿದ ವಿಡಿಯೋ ಫೇಕ್ ಅಲ್ವಲ್ಲ ಯುವರ್ ಆನರ್? ಇವರೇ ಸ್ವತಃ ಇವರು ಅಲ್ಲಿ ಇದ್ರು ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಅಲ್ಲಿ ಯಾರೋ ಪೊಲೀಸ್ ಇನ್ಸ್ಪೆಕ್ಟರ್ ಯಾಕೆ ಬಂದ್ರು ಅಂತಾನೆ ಗೊತ್ತಿಲ್ಲ. ಹೋಗ್ಲಿ, ಆತ ದುಡ್ಡು ಸುಲಿಗೆ ಮಾಡಕ್ಕಂತಾನೆ ಬಂದ್ರು ಅಂತಾನೆ ಅನ್ಕೊಳ್ಳೋಣ. ಅವರು ಒಂದು ಕರೆಕ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡೆ ತಾನೇ ಬಂದಿರ್ತಾರೆ. ಮಿಸ್ಟರ್ ಅರ್ಜುನ್, ನೀವು ಪ್ರತಿಯೊಂದಕ್ಕೂ ಪ್ರೀ ಪ್ಲಾನ್ ಅಂತ ಹೇಳ್ತಿರಲ್ಲ, ಏನೋ ಭಾರಿ ಸಭ್ಯಸ್ಥರ ಥರ ನಾನು ಕಾರಲ್ಲೇ ಮಲ್ಗೋದಕ್ಕೆ ರೆಡಿ ಇದ್ದೆ ಅಂತ ಹೇಳ್ತಿದ್ರಲ್ಲ,